ಬಸವರಾಜ್ ಸರ್, ಒಂದು ಪಾಯಿಂಟ್ ಇತ್ತು ನಂದಿಲ್ಲಿ ಸರ್. ಈಗ ಈ ಕೇಸಲ್ಲಿ ಯೋಗೇಶ್ ಗೌಡ ಮರ್ಡರ್ ಕೇಸಲ್ಲಿ ವಿನಯ್ ಕುಲಕರ್ಣಿ ಇರೋದು ನಿಜ. ಜಿಲ್ಲಾ ಪಂಚಾಯತ್ ಸದಸ್ಯ ಸ್ಥಾನ, ಅದಕ್ಕೆ ಚುನಾವಣೆ ನಿಂತ್ಕೊಳ್ಬೇಡ, ಅದರಿಂದ ವೈಷಮ್ಯ ಬೆಳೆದುಬಿಟ್ಟಿತ್ತು, ದ್ವೇಷ ಬೆಳೆದುಬಿಟ್ಟಿತ್ತು ಸರ್. ರಾಜಕಾರಣದಲ್ಲಿ ನಾವು ಚೆಕ್ ಮಾಡ್ಕೊಂಡ್ಬಿಟ್ಟಾಗ 1000 ವೈಷಮ್ಯ ಇರ್ತವೆ ಸರ್. 1000 ಪಾರ್ಟಿಗಳು, ಇಂಡಿಪೆಂಡೆಂಟ್ ಪಾರ್ಟಿ, ಬೇಕಾದಷ್ಟು ದ್ವೇಷ ಇರ್ತವೆ. ಎಲೆಕ್ಷನ್ ನಿಂತ್ಕೋಬೇಡ ಕಣೋ ಅಂತಾರೆ, ಪೋಸ್ಟ್ ಹರಿದಾಕ್ತಾರೆ, ಬ್ಯಾನರ್ ಹರಿದಾಕ್ತಾರೆ. ಧಮಕಿಗಳೆಲ್ಲವೂ ಕೂಡ ಕೊಲೆವರೆಗೂ ಬರುವುದೇ ಆಗಿದ್ದಿದ್ರೆ ಎಷ್ಟೊಂದು ಮರ್ಡರ್ಗಳಾಗ್ಬೇಕಾಯ್ತು ಸರ್. ಎವ್ರಿ ಚುನಾವಣೆಯಲ್ಲಿ ನೂರಾರು ಮರ್ಡರ್ ಆಗ್ಬಿಡ್ಬೇಕಾಗಿತ್ತೇನೋ ಅಂತ ಹೇಳಿ ನೀವು ವಿತ್ ಕನ್ವಿಕ್ಷನ್ ನೀವು ಹೇಗೆ ಹೇಳ್ತೀರಿ ಇದರಲ್ಲಿ ವಿನಯ್ ಕುಲಕರ್ಣಿ ಪಾತ್ರ ಇತ್ತು, ಆ ಮನುಷ್ಯನಿಂದಾನೇ ಯೋಗೇಶ್ ಕೂಡ ಕೊಲ್ಲಲ್ಪಟ್ಟ? ನಿಮ್ದು ವಿತ್ ಕನ್ವಿಕ್ಷನ್ ಹೇಗೆ ಹೇಳ್ತೀರಿ ಇದನ್ನ ಅಂತ? ಸರ್ ನೋಡಿ, ಈ ಯೋಗೇಶ್ ಗೌಡ ಜಿಲ್ಲಾ ಪಂಚಾಯಿತಿ ಚುನಾವಣೆ ನಿಲ್ಲೋದ್ಕಿಂತ ಮುಂಚೆನೆ ಸಾಕಷ್ಟು ವಿಷಯಗಳಲ್ಲಿ ಯೋಗೇಶ್ ಗೌಡ ಹಾಗೂ ವಿನಯ್ ಕುಲಕರ್ಣಿ ಅವರಿಗೆ ವೈಮನಸ್ಸಿತ್ತು. ಸೊ ಜಿಲ್ಲಾ ಪಂಚಾಯತಿ ಚುನಾವಣೆಗೆ ನಿಂತ ಮೇಲೆ ಅದರಲ್ಲೂ ಸಹ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಬೇಡ ಅಂದ ಮೇಲೂ ಕೂಡ ಅವತ್ತ ಗೆದ್ದು ಬಂದ ಮೇಲೆ ಅದು ಹೆಚ್ಚಿಗೆ ಆಯ್ತು. ಅದಕ್ಕೆ ಕಾರಣ ಹೇಳ್ಬಿಡ್ತೇನೆ ರಮಾಕಾಂತ್ ಸರ್. ವಿನಯ್ ಕುಲಕರ್ಣಿ ಮತ್ತೆ ಯೋಗೇಶ್ ಗೌಡರ ಒಂದೇ ಕಮ್ಯುನಿಟಿಯಿಂದ ಬರೋರು, ಲಿಂಗಾಯತ ಪಂಚಮಸಾಲಿ ಸಮುದಾಯದಿಂದ ಬರ್ತಾರೆ. ಒಬ್ಬ ಪಂಚಮಸಾಲಿ ಸಮುದಾಯದ ಲೀಡರ್ ನನ್ನ ವಿರುದ್ಧ ಬೆಳೆದ್ ಬಿಡ್ತಾನ, ಅದು ಭಾರತೀಯ ಜನತಾ ಪಕ್ಷದ ಟಿಕೆಟ್ ಮೇಲೆ ಗೆದ್ದು ಬಂದಿದ್ದಾನೆ, ಮುಂದೆ ಇವನಿಗೇನಾದ್ರೂ MLA ಟಿಕೆಟ್ ಸಿಕ್ಕರೆ ಇವನು MLA ಆಗಿ ಬಿಡ್ತಾನ ಅನ್ನುವಂತ ಹೆದರಿಕೆ ವಿನಯ್ ಕುಲಕರ್ಣಿ ಅವ್ರಿಗಿತ್ತು. ಸೊ ಹಿಂಗೆ ಸಾಕಷ್ಟು ಕಾರಣಗಳು ಇದ್ವು. ಅದಲ್ದೇನೆ ಈ ಕೊಲೆ ಪ್ರಕರಣದಲ್ಲಿ ಅವ್ರು ಭಾಗಿಯಾಗಿದ್ದಾರೆ ಅನ್ನಕ್ಕೆ ಏನ್ ಸಾಕ್ಷ್ಯಗಳು, ನಿಮ್ಗೆ ಎಷ್ಟ್ % ಅಂದ್ರೆ ನಾನ್ ಕನ್ವಿನ್ಸ್ ಆದೆ ಅಂತ ಹೇಳಿದ್ರೆ, ಈ ಕೊಲೆ ನಡೆದಂತ ಸಮಯದಲ್ಲಿ ವಿನಯ್ ಕುಲಕರ್ಣಿ ಅವರು ನಡೆದುಕೊಂಡಿರುವಂತ ರೀತಿ, ಪೊಲೀಸರು ಇಮಿಡಿಯೇಟ್ ಆಗಿ ವಿನಯ್ ಕುಲಕರ್ಣಿ ಅವ್ರ ಮನೆಗೆ, ಇಲ್ಲಿ ಕೊಲೆ ನಡೆದಿದೆ, ಇನ್ನೂ ಸಹ ಪೊಲೀಸರು ಘಟನಾ ಸ್ಥಳಕ್ಕೆ ಒಬ್ರು ಕಾನ್ಸ್ಟೇಬಲ್ ಬಿಟ್ರೆ ಯಾವ ಅಧಿಕಾರಿಗಳು ಕೂಡ ಬಂದಿಲ್ಲ. ಅಂತ ಸಮಯದಲ್ಲಿ ವಿನಯ್ ಕುಲಕರ್ಣಿ ಅವ್ರ ಮನೆಗೆ ಫುಲ್ ಸೆಕ್ಯೂರಿಟಿಯನ್ನು ಕೊಟ್ಟು, ಆ ವಿನಯ್ ಕುಲಕರ್ಣಿ ಅವರು ಈ ಪ್ರಕರಣದಲ್ಲಿ ಎಲ್ಲೆಲ್ಲಿ ಏನೇನ್ ಮಾಡಕ್ ಸಾಧ್ಯ ಎಲ್ಲಾ ಅಂಶಗಳು ನಮ್ ಗಮನಕ್ಕೆ ಬಂದಿದ್ರಾಗಿಂದಾಗಿಲೇ ವಿನಯ್ ಕುಲಕರ್ಣಿ ಅವ್ರ ಪಾತ್ರ ಇದ್ರಲ್ಲಿ ಇದೆ ಅಂತ ನಾವು ಹೋರಾಟ ಮಾಡ್ತಾ ಬಂದಿರೋದು. ಸೊ ಅದಲ್ದೇನೆ ಮಲ್ಲಮ್ಮ ಗೌಡ್ರು ಇವತ್ತೇನೋ ಹೇಳ್ತಿರ್ಬೇಕು, ಮಲ್ಲಮ್ಮ ಗೌಡ್ರು ಡೇ 1 ಗೆ ಹೇಳಿದ್ದಾರೆ ಈ ಕಂಪ್ಲೇಂಟ್ ಯಾರು? ಮಲ್ಲಮ್ಮ ಗೌಡ್ರು. ಇದ್ರಲ್ಲಿ ಮಲ್ಲಮ್ಮ ಗೌಡ್ರು ಕಂಪ್ಲೇಂಟ್ ಬರೆಯುವಾಗಲೇನೆ ಅವರ ಮನೆಗೆ ಒಂದು ಬೆದರಿಕೆ ಪತ್ರ ಬಂದಿತ್ತು. ಯಾರಿಗೆ? ಎಚ್ಚರಿಕೆ ಪತ್ರ, ಬೆದರಿಕೆ ಅಲ್ಲ, ಎಚ್ಚರಿಕೆ ಪತ್ರ ಯೋಗೇಶ್ ಗೌಡ್ರಿಗೆ. ಆ ಎಚ್ಚರಿಕೆ ಪತ್ರದಲ್ಲಿ ಬರೆದಿದ್ರು ಏನಂತ ಕೇಳಿದ್ರೆ, ವಿನಯ್ ಕುಲಕರ್ಣಿ ಅವರು ಹಾಗೂ HK ಪಾಟೀಲ್ರು ನಿಮ್ಮನ್ನ ಕೊಲೆ ಮಾಡಕ್ ಪ್ಲಾನ್ ಮಾಡಿದ್ದಾರೆ, ಹುಷಾರಾಗಿರಿ. ಅದು ನಿಮ್ಮ ಅಣ್ಣನ ಕೊಲೆ, ಯೋಗೇಶ್ ಗೌಡ ಅಣ್ಣನ ಕೊಲೆ ಕೂಡ ನಡೆದೋಗಿತ್ತು ಸರ್ 2001ರಲ್ಲಿ. ಸೊ ಅದೇ ರೀತಿ ನಿಮ್ಮ ಅಣ್ಣನ ಕೊಲೆ ನಡೆದ ಹಾಗೆ ನಿಮ್ಮ ಕೊಲೆ ಮಾಡ್ಸಕ್ ಪ್ಲಾನ್ ಮಾಡಿದ್ದಾರೆ, ಹುಷಾರಾಗಿರಿ, ಸಮಯ ಬಂದಾಗ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಒಂದು ಪತ್ರ ಬರೆದಿದ್ರು. ಆ ಪತ್ರ ಬರೆದವ್ರು ಬೇರೆ ಯಾರು ಅಲ್ಲ, ಈ ಪ್ರಕರಣದ ಆರೋಪಿ ನಂಬರ್ 1 ಆಗಿರುವಂತಹ ಬಸವರಾಜ್ ಮುತ್ತಿಗಿನೇ ಆ ಪತ್ರ ಬರೆದು ಅವರಿಗೆ ಎಚ್ಚರಿಸುವಂತ ಕೆಲಸವನ್ನು ಮಾಡಿದ್ದ. ಆ ಪತ್ರ ಬರೆದಿದ್ದಿಂದಲೇ ಮೋಸ್ಟ್ ಪ್ರಾಬಬ್ಲಿ ಬಸವರಾಜ್ ಮುತ್ತಿಗಿಗೆ ಇಲ್ಲಿ ಅಪೂರ್ವರಾಗ್ಲಿಕ್ಕೆ ಅವಕಾಶ ಸಿಕ್ತು ಅಂತ ನನ್ಗೆ ಅನ್ಸುತ್ತೆ ಸರ್. ಸೊ ಹಾಗೆ ಸಾಕಷ್ಟು ಏನಂತ ಕೇಳಿದ್ರೆ ದಾಖಲೆಗಳು ಸಾಕಷ್ಟು ಇದ್ದಿದ್ರಿಂದಲೇ ವಿನಯ್ ಕುಲಕರ್ಣಿ ಅವರು ಕೊಲೆ ಮಾಡಿಸಿದ್ದಾರೆ ಅಂತ ಹೇಳಿ ನಾವು ಹೋರಾಟ ಮಾಡಿದ್ವಿ. ಕೋರ್ಟ್ ಅಲ್ಲಿ ಕೂಡ ಪ್ರೂವ್ ಆಗಿದೆ ಸರ್. ಸಾಕಷ್ಟು ಬಸವರಾಜ್ ಮುತ್ತಿಗಿ ಹಾಗೂ ವಿನಯ್ ಕುಲಕರ್ಣಿ ಅವರ ಮಧ್ಯೆ ಸಾಕಷ್ಟು ಬಾರಿ, ಆಗಲೇ ಹೇಳಿದ್ರು ಟೆಕ್ನಿಕಲ್ ಎವಿಡೆನ್ಸ್ ಪರವಾಗಿ ವಕೀಲರು ಹೇಳ್ತಾ ಇದ್ರು, ಸಾಕಷ್ಟು ಬಾರಿ ಫೋನ್ ಕರೆಗಳಲ್ಲಿ ಮಾತಾಡಿದ್ದಾರೆ. ಆಮೇಲೆ ಕೊಲೆಯ ಪ್ಲಾನಿಂಗ್ ಆದ್ಮೇಲೆ 12 ದಿವಸ ವಿನಯ್ ಕುಲಕರ್ಣಿ ಅವರಿಗೆ ಬಸವರಾಜ್ ಮುತ್ತಿಗಿ ಅವರಿಗೆ ಯಾವುದೇ ಕಾಲ್ ಇರೋದಿಲ್ಲ. ಬಸವರಾಜ್ ಮುತ್ತಿಗಿ ಅವ್ರ ಜೊತೆ ಮಾತಾಡಿದ್ರೆ ಅದು ವಿನಯ್ ಕುಲಕರ್ಣಿ ಅವರ ಗನ್ಮ್ಯಾನ್ ಫೋನ್ ಮುಖಾಂತರ ಮಾತಾಡಿದ್ರೆ ಅವೆಲ್ಲವೂ ಕೂಡ ಚಾರ್ಜ್ ಶೀಟ್ ಅಲ್ಲಿ ಬಂದು ಮತ್ತೆ ಟೆಕ್ನಿಕಲ್ ಎವಿಡೆನ್ಸ್ ಗಳಾಗಿ ಕೋರ್ಟ್ ಅದನ್ನು ಪರಿಗಣಿಸಿದೆ ಸರ್. ಅದಕ್ಕೆ ಟೆಕ್ನಿಕಲ್ ಎವಿಡೆನ್ಸ್ ಆಗಿ ಪ್ರೂವ್ ಕೂಡ ಆಗಿದ್ದಾವೆ. ಹೀಗೆ ಸಾಕಷ್ಟು ದಾಖಲೆಗಳು ಇದಾವೆ ವಿನಯ್ ಕುಲಕರ್ಣಿ ಅವರಲ್ಲಿ ಇದರಲ್ಲಿ ಆಗಿದ್ದಾರೆ ಅನ್ನಕ್ಕೆ. ಧಾರವಾಡದ ನಾನು ಹೇಳಿದೆ 4ನೇ ಹೆಚ್ಚುವರಿ ಸತ್ರ ನ್ಯಾಯಾಲಯದಲ್ಲಿ ಈ ಪ್ರಕರಣದ ಇದು ನಡೀತಾ ಇತ್ತು, ಟ್ರಯಲ್ ನಡೀತಾ ಇತ್ತು. ಆ ಸಮಯದಲ್ಲಿ ಅಲ್ಲಿ ಒಬ್ರು ಶೈಲಜಾ ಅಂಗಡಿ ಅಂತ ಹೇಳಿ PP ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಹಳ ಚೆನ್ನಾಗಿ ಅವರು ಫೈಟ್ ಮಾಡ್ತಾ ಇದ್ರು, ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ. ಇವ್ರು ಹೇಳ್ದಂಗೆ ಕೇಳಿಲ್ಲ ಅನ್ನೋ ಕಾರಣಕ್ಕಾಗಿ ಇಮಿಡಿಯೇಟ್ ಆಗಿ ಬೇರೆಯವರಿಗೆ ಒಬ್ಬರಿಗೆ ಇವರು ಶಿಫಾರಸು ಪತ್ರವನ್ನು ಕೊಟ್ಟು ಇಮಿಡಿಯೇಟ್ ಆಗಿ ಅವರನ್ನ ಟ್ರಾನ್ಸ್ಫರ್ ಮಾಡಿ ಅದು 4ನೇ ಹೆಚ್ಚುವರಿ ನ್ಯಾಯಾಲಯಕ್ಕೆ ಇವರನ್ನ ಪೋಸ್ಟಿಂಗ್ ಕೊಡಬೇಕು ಅಂತ ಹೇಳಿ ಮೈಸೂರಿಂದ ಒಬ್ಬರನ್ನ ಕರ್ಕೊಂಡು ಬಂದು ಅಲ್ಲಿ ಪೋಸ್ಟಿಂಗ್ ಕೊಡಿಸ್ತಾರೆ. ವಿನಯ್ ಕುಲಕರ್ಣಿ ಅವರು ಕೊಲೆಯ ಪೂರ್ವದಲ್ಲಿ ಪ್ಲಾನ್ ಮಾಡ್ಕೊಂಡು ನಾನು ಇಲ್ಲಿ ಇರ್ಲಿಲ್ಲ, ನಾನು ದಿಲ್ಲಿಗೆ ಹೋಗಿದ್ದೆ ಅಂತ ಟಿಕೆಟ್ ಬುಕ್ ಮಾಡ್ಕೊಂಡು ಬೆಂಗಳೂರಲ್ಲೇ ಕೂತು ಇವೆಲ್ಲವುಗಳನ್ನ ಗಮನಿಸ್ತಿರ್ತಾರೆ. ಕೊಲೆ ಆದ ದಿವಸ ಈವ್ನಿಂಗ್ ಇದರಲ್ಲಿ ಕೊಲೆ ಇದ್ರ ಪ್ಲಾನಿಂಗ್ ಅಲ್ಲಿ ಏನಿದ್ರು ಬಸವರಾಜ್ ಮುತ್ತಿಗಿ A1 ಆರೋಪಿ, ಅವರನ್ನು ಕೂಡ ಸಾಂಕಿಟಾಕಿ ಹತ್ರ ಭೇಟಿಯಾಗಿ ಮೀಟಿಂಗ್ ಮಾಡಿ ಅವ್ರಿಗೆ ಖರ್ಚಿಗೆ ಒಂದಿಷ್ಟು ಹಣ ಕೊಟ್ಟು ಅಲ್ಲಿಂದ ಪೊಲೀಸ್ ಕಮಿಷನರ್ಗೆ ಫೋನ್ ಮಾಡಿ ಹೇಳಿ
ಇವ್ರು ಬರ್ತಾರೆ ಸರೆಂಡರ್ ಆಗ್ತಾರೆ ಅಂತ ಹೇಳ್ತಾರೆ. ಹೀಗೆ ಸಾಕಷ್ಟು ಸಾಕ್ಷಿಗಳಿದ್ದು ಸರ್. ನಾವು ಆ ವಿನಯ್ ಕುಲಕರ್ಣಿ ಅವರು ಈ ಒಂದು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ, ಕೊಲೆ ಮಾಡಿಸಿದ್ದಾರೆ ಅಂತ ಹೇಳಕ್ಕೆ ನಮ್ಗೆ ಸಾಕಷ್ಟು ಸಾಕ್ಷ್ಯಾಧಾರಗಳು, ಮಾಹಿತಿಗಳು ನಮ್ಮ ಹತ್ರ ಇದ್ದಿದ್ರಿಂದಲೇ ಅದ್ರ ವಿರುದ್ಧ ನಾನು ವಿನಯ್ ಕುಲಕರ್ಣಿ ವಿರುದ್ಧ ಹೋರಾಟ ಮಾಡ್ತಾ ಬಂದಿದ್ದೀವಿ ಸರ್. ಫೈನ್, ಮತ್ತಷ್ಟು ಮಾತಾಡ್ತೀನಿ ಸರ್.